ಬೆಂಗಳೂರಿನಂಥ ಅದ್ಭುತವಾದಂಥ ಒಂದು ಸಿಟಿನಲ್ಲಿ ನಮ್ಮ ಮಗ ಅಥವಾ ಮಗಳು ಒಳ್ಳೆ ಎಜುಕೇಷನ್ನ ಪಡಿಬೇಕು. ಆ ಒಂದು ಒಳ್ಳೆ ಎಜುಕೇಷನ್ ಒಂದು ಸಂಸ್ಥೆಯಿಂದ ಪಡಿಬೇಕು ಅನ್ನೋಂಥದ್ದು ಬಹಳಷ್ಟು ಪೋಷಕರ ಒಂದು ಕನಸಾಗಿರುತ್ತೆ. ಒಂದು ಒಳ್ಳೆ ವಿದ್ಯಾಸಂಸ್ಥೆ ಅಂದರೆ ಏನೆಲ್ಲ ಬೇಕಾಗುತ್ತೆ? ಅಡ್ವಾನ್ಸ್ ಟೆಕ್ನಾಲಜಿ ಕೋರ್ಸ್ಗಳನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಅಥವಾ ಈಗಿನ ಔದ್ಯೋಗಿಕ ಕ್ಷೇತ್ರದಲ್ಲಿ AI ಅಪ್ರೋಚ್ ಇರುವಂತಹ ಒಂದು ಸಂಸ್ಥೆ ಆಗಿರಬಹುದು, ಒಂದು ಅದ್ಭುತವಾದಂಥ ಡಿಸಿಪ್ಲಿನರಿ ಸಂಸ್ಥೆ ಆಗಿರ್ಬೋದು, ಜಾಬ್ ಆಪರ್ಚುನಿಟೀಸನ್ನು ನೀಡುವಂಥ ಒಂದು ವಿದ್ಯಾಸಂಸ್ಥೆ ಆಗಿರಲಿ ಅಂತ ಎಲ್ಲರೂ ಕನಸನ್ನ ಕಾಣ್ತಾರೆ. ಇಷ್ಟು ಮಾತ್ರ ಅಲ್ಲ, ಸ್ಪೋರ್ಟ್ಸ್, ಕಲ್ಚರಲ್ ಆಕ್ಟಿವಿಟೀಸ್, ಓವರ್ ಆಲ್ ಡೆವಲಪ್ಮೆಂಟ್ನ ನೀಡುವಂಥ ಒಂದು ವಿದ್ಯಾಸಂಸ್ಥೆ ಅಂತ ನಾವು ಹುಡುಕ್ತಾ ಹೋದರೆ ನಮಗೆ ಮೊದಲನೇದಾಗಿ ನೆನಪಿಗೆ ಬರುವಂಥದ್ದು ರೇವಾ ಯೂನಿವರ್ಸಿಟಿ. ಎಸ್, ಇವತ್ತಿನ ಪಬ್ಲಿಕ್ ಟಿವಿಯ ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ರೇವಾ ಯೂನಿವರ್ಸಿಟಿಯಲ್ಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವ್ಯಾ ಶೆಟ್ಟಿ. ಪಬ್ಲಿಕ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರೇವಾ ಯೂನಿವರ್ಸಿಟಿಯ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ರೇವಾ ಯೂನಿವರ್ಸಿಟಿ ಯಾಕೆ ಇಷ್ಟೊಂದು ಫೇಮಸ್ ಆಗಿದೆ, ಹೇಗೆ ಇದು ಯೂನೀಕ್ ಆಗುತ್ತೆ, ಇಲ್ಲಿ ನೀಡುವಂಥ ಒಂದು ಫೆಸಿಲಿಟೀಸ್ ಏನು, ಸ್ಟೂಡೆಂಟ್ಸ್ಗೆ ನೀಡುವಂಥ ಒಂದು ಪ್ರೊವೈಡ್ ಮಾಡುವಂಥ ಫೆಸಿಲಿಟೀಸ್ ಆಗಿರ್ಬೋದು, ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ರೇವಾ ಯೂನಿವರ್ಸಿಟಿ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪಿ ಶ್ಯಾಮರಾಜು ಸರ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರೇವಾ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿ ನಿಮ್ಮ ಸಂಸ್ಥೆಯ ಬಗ್ಗೆ ನೀವು ಹೇಳೋದಕ್ಕೂ ಮುಂಚೆ ಸರ್, ನಿಮ್ಮ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸರ್ನ ಪ್ರತಿ ಸಲ ನಾವು ನೋಡಿದಾಗ, ಭೇಟಿ ಮಾಡಿದಾಗ ನಮಗೆ ಒಂದು ಎನರ್ಜಿ ಬರುತ್ತೆ, ನಮಗೆ ಎಷ್ಟೋ ಸಲ ನಾವೇನು ಮಾಡ್ತಿಲ್ವಲ್ಲ ಅಂತ ಅನಿಸುತ್ತೆ. ಸೊ ಆ ಒಂದು ಎನರ್ಜಿ ಆಗಿರ್ಬೋದು, ನೀವು ಮಾಡ್ತಿರೋಂಥ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳಾಗಿರ್ಬೋದು, ಎಸ್ಪೆಷಲಿ ಧಾರ್ಮಿಕ ವಿಷಯಗಳಿಗೆ ಬರುವಂಥದ್ದಾದರೆ, ಅದೇ ಥರ ಒಂದು ದೇವಸ್ಥಾನದ ರೀತಿಯಲ್ಲಿನೇ ಒಂದು ವಿದ್ಯಾಸಂಸ್ಥೆಯನ್ನು ಇವತ್ತಿಗೆ ನೀವು ಬಿಲ್ಡ್ ಮಾಡಿದ್ದೀರಾ. ಸೊ ಈ ಒಂದು ವಿದ್ಯಾಸಂಸ್ಥೆ ದೇಶದಲ್ಲೇ ಈಗ ಟಾಪ್ ಯೂನಿವರ್ಸಿಟಿಗಳಲ್ಲಿ ಒಂದಾಗಿದೆ. ಸೊ ಈ ಒಂದು ಹೆಗ್ಗಳಿಕೆಗೆ ರೇವಾ ಯೂನಿವರ್ಸಿಟಿ ಪಾತ್ರವಾಗಿದೆ. ಅದ್ರ ಜೊತೆಗೆ ಒಂದು ಆ್ಯಡೆಡ್ ಫೆದರ್ ಏನಪ್ಪ ಅಂತಂದರೆ, ಈಗ NAC A+ ಗ್ರೇಡ್ ಅಕ್ರಿಡೇಷನ್ ಕೂಡ ಸಿಕ್ಕಿದೆ. ಸೊ ಇಷ್ಟೆಲ್ಲ ಹೇಳ್ತಾ ಹೋದರೆ ನಾನು ಹೇಳಬಾರ್ದು ಸರ್, ನೀವು ಹೇಳಬೇಕು. ಸೊ ನಿಮ್ಮ ರೇವಾ ಯೂನಿವರ್ಸಿಟಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರಮ್ಮ. ಈಗ ನಾವು ಈ ಸಂಸ್ಥೆನ ಸ್ಥಾಪಿಸಿ ಈಗ 20 ವರ್ಷ ಕಳೆದಿದೆ. ಯೂನಿವರ್ಸಿಟಿ ಆಗಿ ಒಂದು 12-13 ವರ್ಷ ಆಗಿದೆ. ಈಗ ನಾನು ಅಂದರೆ ಪ್ರತಿದಿನ ಕೂಡ ನಾನು ಕೂಡ ಇಲ್ಲಿ ಕಲಿತಾ ಇದ್ದೀನಿ ಮಕ್ಕಳ ಜೊತೆ. ಕಾರಣ ಏನಂತಂದರೆ, ಪ್ರಪಂಚದಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಟೆಕ್ನಾಲಜಿ, ಯಾವುದೇ ಟೆಕ್ನಾಲಜಿ ಇರ್ಬೋದು, ಈ ರಿಕ್ವೈರ್ಮೆಂಟ್ಸ್ ಎಲ್ಲ ಹೆಂಗೆ ಬೆಳೀತಾ ಇದೆ ಅನ್ನೋದನ್ನು ನಾನು ಪ್ರತಿದಿನ ಕೂಡ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೇನೆ, ಮತ್ತು ಬೇರೆ ಹೊರಗಡೆ ಅವ್ರನ್ನ ಇಂಟ್ರ್ಯಾಕ್ಟ್ ಮಾಡ್ತೇನೆ. ಅವ್ರನ್ನೆಲ್ಲ ಇಂಟ್ರ್ಯಾಕ್ಟ್ ಮಾಡಿದಾಗ ಏನೇನು ಆಗ್ತಿದೆ ಅಂತ ಅದನ್ನು ತಿಳ್ಕೊಂಡು ಅದನ್ನು ಹಿಂಗೆ ನಾವು ಎಲ್ಲಿ ಯಾವ ರೀತಿ ಪ್ರೊವೈಡ್ ಮಾಡ್ಬೋದು, ಆಮೇಲೆ ಇದಕ್ಕೆ ಬೇಕಾಗಿರೋದು ಏನೇನು ಬೇಕು ಅನ್ನೋದನ್ನು ಕೂಡ ನಾನು ಸುಮಾರು ಸಲ ಹೇಳಿದ್ದೀನಿ. ಪ್ರತಿ ಸಲ ಕೂಡ ನಾವು ಯಾವುದೋ ಒಂದು ಹೊಸ ಫೆಸಿಲಿಟಿನ ಕ್ರಿಯೇಟ್ ಮಾಡ್ತಾ ಬರ್ತೀವಿ ರಿಕ್ವೈರ್ಮೆಂಟ್ ಪ್ರಕಾರ, ಪ್ರತಿ ವರ್ಷ ಕೂಡ ಬೇಕಾಗಿರೋ ಥರ. ಈಗ ಈ ವರ್ಷದಲ್ಲಿ ನಾವು ಈ ಸಂಶೋಧನಾ ಭವನ ಅನ್ನೋದನ್ನು ಆ್ಯಡ್ ಮಾಡಿದ್ವಿ ಇಲ್ಲಿ. ಬಾಕಿ ಎಲ್ರಿಗೂ ಗೊತ್ತಿರೋದನ್ನು ನಮ್ಮ ಯೂನಿವರ್ಸಿಟಿಯಲ್ಲಿ ಈಗ 40 ಎಕರೆ ಕ್ಯಾಂಪಸಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈಗ ಅದು ಹೇಳಬೇಕಾಗಿಲ್ಲ ನಾನು. ಈ ವರ್ಷ ನಾವು ಆ್ಯಡ್ ಮಾಡಿರೋದು ಸಂಶೋಧನಾ ಭವನ. ಇದರಲ್ಲಿ ಏನಾಯ್ತಂದರೆ, ನಾವು ಈ ರಿಸರ್ಚಿಗೆ ತುಂಬ ಒತ್ತು ಕೊಡ್ತಾಯಿದ್ವಿ. ಮಕ್ಕಳಿಗೆ ನಾನು ಇಂಜಿನಿಯರಿಂಗು ಮತ್ತು ಸೈನ್ಸು ಎಲ್ಲ ಕೋರ್ಸಸ್ ಇದೆ, ಅದರಲ್ಲಿ ಸೈಂಟಿಸ್ಟನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ಕನಸಿದೆ. ಜೊತೆಗೆ ಟೆಕ್ನಾಲಜಿ ಮತ್ತು ಸೈನ್ಸ್ ಒಟ್ಟಿಗೆ ಹೋದರೆ ಮಾತ್ರ ಈಗ ದೇಶ ಬೆಳೆಯುತ್ತೆ, ಜಾಬ್ ಆಪರ್ಚುನಿಟೀಸ್ ಚೆನ್ನಾಗಿರುತ್ತೆ. ಅದನ್ನು ಮಾಡಬೇಕು ಅಂತ ಅದಕ್ಕೆ ಫೆಸಿಲಿಟೀಸ್ ಕೊಡಬೇಕು. ಬ್ಲಾಕ್ ನೋಡೋಕ್ಕೆ ಸಣ್ಣದಾಗಿರುತ್ತೆ, ಆದರೂ ಕೂಡ ಒಂದು 30 ಕೋಟಿ ಖರ್ಚು ಮಾಡಿದ್ವಿ. ಕಾರಣ ಏನಂತಂದರೆ ಅದ್ರ ಎಕ್ವಿಪ್ಮೆಂಟ್ ಇರ್ಬೋದು, ಫೆಸಿಲಿಟೀಸ್ ಇರ್ಬೋದು, ಇದನ್ನು ಇವತ್ತು ನಾನು ಇಷ್ಟು ಮಾತ್ರ ಹೇಳ್ತೀನಿ. ಇಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಈಗ ಇಲ್ಲಿ ಸಂಶೋಧನಾ ಭವನಲ್ಲಿ ಇಲ್ಲಿ ಏನು ರಿಸರ್ಚ್ ನಡೀತಿದೆ, ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಅವ್ರ ಪ್ಲ್ಯಾನ್ ಏನು ಅನ್ನೋದನ್ನು ಅಲ್ಲಿ ಡಾಕ್ಟರ್ ವಿಶ್ವೇಶ್ವರ ರಾವ್ ಅವರು ಇದ್ದಾರೆ. ಅವರೇ ಇಂಟರ್ನ್ಯಾಷನಲ್ ರಿಲೇಷನ್ ಆ್ಯಂಡ್ ರಿಸರ್ಚ್ ಡೆವಲಪ್ಮೆಂಟ್ ಅವ್ರು ನೋಡ್ಕೊಳ್ತಾರೆ. ಅವ್ರನ್ನ ಮಾತಾಡಿಸಿದ್ರೆ ನೀವು ಎಲ್ಲ ವಿಷಯನೂ ಸಿಗುತ್ತೆ. ಓಕೆ ಸರ್, ಹಾಗಿದ್ರೆ ಒಳಗೆ ಹೋಗೋದಕ್ಕೆ ನಾವು ಎಕ್ಸೈಟೆಡ್ ಆಗಿದ್ದೀವಿ. ಸೊ ನೀವು ನಮಗೆ ತೋರಿಸ್ಕೊಡ್ಬೇಕು, ನಾವು ಒಳಗೋಗಿ ಕಲ್ತ್ಕೋಬೇಕು ಸರ್. ಬನ್ನಿ ಹೋಗೋಣ. ಈಗ ನಾವು ರೇವಾ ಯೂನಿವರ್ಸಿಟಿಯ ರಿಸರ್ಚ್ ಸೆಂಟರ್, ಸಂಶೋಧನಾ ಭವನ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಬಂದಿದ್ದೀವಿ ಸರ್. ಇದು ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ರೇವಾದಲ್ಲಿ ಪ್ರತಿಯೊಂದು ಕೂಡ ಇಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಈ ಒಂದು ಜಾಗದ ಬಗ್ಗೆ, ಇಲ್ಲಿನ ವಿಶೇಷತೆ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ. ಇಲ್ಲಿ ಈ ಫೆಸಿಲಿಟೀಸ್ ಬಗ್ಗೆ ನೀವು ತೋರಿಸ್ಬೇಕಾದ್ರೆ,
ಇಲ್ಲಿ ಸೆಂಟ್ರನ್ನ ಯಾರು ಅಂದರೆ ನಾನು ಹೇಳ್ತಾರೆ ನಡೆಸ್ತಿರೋರು ಇದನ್ನು ಓನರ್ಶಿಪ್ ತೊಗೊಂಡು ಯಾರು ಮಾಡ್ತಿದ್ದಾರೆ ಅವ್ರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಅವರು ಡಾಕ್ಟರ್ ವಿಶ್ವೇಶ್ವರ ರಾವ್ ಅಂತ ಹೇಳಿ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅವರು ನಮ್ಮ ಈ ರೇವಾ ನಾವು ಸ್ಟಾರ್ಟ್ ಮಾಡಿದಾಗ ಮೊದಲನೇ ಬ್ಯಾಚು ಸ್ಟೂಡೆಂಟ್ ಅವರು PG ಮಾಡಿ ಆಮೇಲೆ PhD ಮಾಡಿಕೊಂಡು ಹೊರಗಿನ ದೇಶಗಳಲ್ಲೆಲ್ಲ ಸರ್ವೀಸ್ ಮಾಡಿ ಪುನಃ ನಮ್ಮದೇ ಯೂನಿವರ್ಸಿಟಿ ಅಂತ ಹೇಳಿ ಇಲ್ಲಿ ಬಂದು ಇದನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಅವ್ರು ರಿಸರ್ಚಲ್ಲಿ 2% ರಿಸರ್ಚರ್ಸ್ ಇರ್ತಾರೆ ವರ್ಲ್ಡಲ್ಲಿ, ಆ ಕ್ಯಾಟಗರಿಯಲ್ಲಿ ಇದ್ದಾರೆ ಅವರು. ಬೇರೆ ದೇಶಗಳಿಂದ ಕೂಡ ನಾವು ರಿಸರ್ಚರ್ಸ್ನ ಟಾಪ್ ರಿಸರ್ಚ್ ಮಾಡಿರೋರನ್ನ ಕರೆಸ್ಬೋದು, ನೋಬಲ್ ಆರೇಟ್ಸ್ನ ಕರೆಸ್ಬೋದು ಅಂತ ಹೇಳಿ ಆ ಲೆವೆಲ್ಗೆ ಹೋಗಿರೋ ಅಂಥವ್ರಿಗೆ ನಾವು ಇಲ್ಲಿ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಯಾಕಂದರೆ ಅವ್ರ ಅಡ್ವೈಸ್ ತೊಗೋಬೋದು ಅಂಥೇಳಿ. ಇದರ ಡೀಟೇಲ್ಸ್ ಎಲ್ಲ ಈಗ ನಾನು ಇಂಟ್ರಡ್ಯೂಸ್ ಮಾಡ್ತೇನೆ ಇವರು ಡಾಕ್ಟರ್ ವಿಶ್ವೇಶ್ವರ ರಾವ್. ಈಗ ಇದ್ರದ್ದೆಲ್ಲ ನಿಮಗೆ ಏನೇನು ಡೀಟೇಲ್ಸ್ ಬೇಕು ಅವ್ರು ಕೊಡ್ತಾರೆ. ರೇವಾ ಯೂನಿವರ್ಸಿಟಿಯ ಈ ಒಂದು ರಿಸರ್ಚ್ ಸೆಂಟರ್ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಈಗ ನಮ್ಮ ಜೊತೆ ಡಾಕ್ಟರ್ ಪಸುಪಲೇಟಿ ವಿಶ್ವೇಶ್ವರ ರಾವ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ಬಹಳನೇ ಹೆಮ್ಮೆಯಿಂದ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟರು, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ನಮ್ಮೆಲ್ರಿಗೂ. ಅಂದರೆ ನೀವು ಇಲ್ಲಿಯ ವಿದ್ಯಾರ್ಥಿ ಅಂತ ಕೇಳಿ ನನಗೂ ಕೂಡ ಬಹಳನೇ ಖುಷಿ ಆಯಿತು. ಸೊ ಇದು ಯಾಕೆ ಶುರುವಾಯಿತು, ಯಾವ ಒಂದು ಥಾಟಿಂದ ಶುರುವಾಯಿತು ಸರ್, ಅದ್ರ ಬಗ್ಗೆ ತಿಳಿಸ್ಕೊಳ್ಳಿ. ಯಾವುದು ವಿಶ್ವವಿದ್ಯಾಲಯಕ್ಕೆ ಸಂಶೋಧನಾ ಅನ್ನೋ ಒಂದು ಪ್ರಕ್ರಿಯೆ ಬಹಳ ಮುಖ್ಯ ಮತ್ತು ಅನಿವಾರ್ಯ. ಈ ಪ್ರಕ್ರಿಯೆಯನ್ನು ಗಮನಿಸಿ ಗುರುತಿಸಿ ನಮ್ಮ ಚಾನ್ಸಲರ್ ಅವರು 2014ನೇ ವರ್ಷದಿಂದ PhD ಅನ್ನೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ. ಈಗ ಒಂದು ಸೆಂಟ್ರಲ್ ಇನ್ಸ್ಟ್ರುಮೆಂಟೇಷನ್ ಫೆಸಿಲಿಟಿ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲ ಸಾಫಿಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಇನ್ಕ್ಲೂಡಿಂಗ್ XRD, SEM ಮತ್ತು ಫೋಟೋಲ್ಯುಮಿನೆಸೆನ್ಸ್ ಸ್ಪೆಕ್ಟ್ರೋಸ್ಕೋಪಿ, ವೇರಿಯಸ್ ಕೈಂಡ್ಸ್ ಆಫ್ ಸ್ಪೆಕ್ಟ್ರೋಸ್ಕೋಪಿ ಇದೆಲ್ಲ ಇದೆ. ಅಂದರೆ ವೆರಿ ಅಡ್ವಾನ್ಸ್ಡ್ ರಿಸರ್ಚ್ ನಾವು ಇಲ್ಲಿ ಮಾಡ್ಬೋದು. ಮತ್ತು ಇಲ್ಲಿ ನೋಡಿದರೆ ನಿಮಗೆ ಸೆಂಟರ್ ಫಾರ್ ಫುಡ್ ಸೈನ್ಸ್ ಆ್ಯಂಡ್ ಫುಡ್ ಪ್ರೊಸೆಸಿಂಗ್ ಅಂತ ಒಂದಿದೆ. ಮೇಜರ್ ಜರ್ನಲ್ಸಲ್ಲಿ ಪಬ್ಲಿಷ್ ಮಾಡಿ ಎಲ್ಲ ನಾವು ಸೊಸೈಟಿಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀವಿ. ಮತ್ತು ಇಲ್ಲಿ ಚೇರ್ ಪ್ರೊಫೆಸರ್ಸ್ ಅಂತ ಒಂದು ಫ್ಲೋರ್ಗೆ ನಾವು ಇದು ಮಾಡಿದ್ವಿ. ಚೇರ್ ಪ್ರೊಫೆಸರ್ಸ್ ಇದರಲ್ಲಿ ಭಾರತ ದೇಶದಿಂದ ಮತ್ತು ಪ್ರಪಂಚದಲ್ಲಿ ಯಾರು ವೆರಿ ಮಚ್ ಎಕ್ಸ್ಪರ್ಟ್ಸ್ ಇರ್ತಾರೋ ಆ ಒಂದು ವಿಭಾಗದಲ್ಲಿ ನಾವು ಅವರನ್ನು ಗುರುತಿಸಿ ಇಲ್ಲಿಗೆ ಕರ್ಕೊಂಬಂದು ಅಪಾಯಿಂಟ್ಮೆಂಟ್ ಕೊಟ್ಟು ಚೇರ್ ಪ್ರೊಫೆಸರ್ಸ್ ಆಗಿ ಕೂರಿಸಿ ಅವ್ರು ಮತ್ತು ನಮಗೂ ಫುಲ್ ರಿಸರ್ಚ್ ಬಗ್ಗೆ ಮತ್ತು ಯಾವ ಥರ ಫಂಡ್ಸ್ ನಾವು ಮೊಬಿಲೈಸ್ ಮಾಡ್ಕೋಬೇಕು, ಈಗ ಯಂಗ್ ರಿಸರ್ಚರ್ಸ್ನ ಹೇಗೆ ನಾವು ಬೆಳೆಸಬೇಕು, ಇದೆಲ್ಲ ನಮಗೂ ಅವರು ಮೆಂಟ್ರಿಂಗ್ ಮಾಡ್ತಾರೆ. ಫಸ್ಟ್ ಫ್ಲೋರಲ್ಲಿ ಚೇರ್ ಪ್ರೊಫೆಸರ್ಸ್, ಈಗ ಬೇರೆ ಬೇರೆ ವಿಭಾಗಗಳಿಂದ ನಾವು ಚೇರ್ ಪ್ರೊಫೆಸರ್ಸ್ನ ಅಪಾಯಿಂಟ್ ಮಾಡ್ತಾಯಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ರೇವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್, ಅದು ಸಂಶೋಧನಾ ಕೇಂದ್ರ. ಮತ್ತು ಅಲ್ಲಿಂದನೇ ನಮಗೆ ಎಲ್ಲ ಐಡಿಯಾಗಳು ನಾವು ಚರ್ನ್ ಮಾಡಿ ಎಲ್ಲರಿಗೂ ನಾವು ಹೇಳ್ಕೊಡ್ತೀವಿ. ಥರ್ಡ್ ಫ್ಲೋರಲ್ಲಿ ನಮಗೆ ಬಯೋಟೆಕ್ನಾಲಜಿ ಮತ್ತು ಮಾಲಿಕ್ಯುಲರ್ ಬಯಾಲಜಿ ವಿಭಾಗ ಇದೆ. ಪ್ಲಾಂಟ್ಸಿಂದ ಹೇಗೆ ನಾವು ಡ್ರಗ್ಸ್ ಐಡೆಂಟಿಫೈ ಮಾಡಬೇಕು, ಫಾರ್ಮಕಾಲಜಿಕಲ್ ಆ್ಯಕ್ಟಿವಿಟೀಸ್ ಹೆಂಗೆ ಮಾಡಬೇಕು, ಇದೆಲ್ಲ ನಾವು ಮಾಡ್ತಾಯಿದ್ದೀವಿ. ಫೋರ್ತ್ ಫ್ಲೋರಲ್ಲೇ ಇನ್ನೊಂದು ವಿಭಾಗ, ಅವರು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ, ಮ್ಯಾಗ್ನಿಫೈಯಿಂಗ್ ಫೀಲ್ಡ್ಸ್ ಮೇಲೆ, ಬ್ಯಾಟ್ರೀಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಸೊ ಅದು ಒಂದು ಒಳ್ಳೆಯ ರೀತಿಯಾಗಿ ಕ್ಲಿಕ್ ಆದರೆ ನಮ್ಮ ರೇವಾ ಯೂನಿವರ್ಸಿಟಿಗೆ ಪ್ರಪಂಚದಲ್ಲಿ ಒಂದು ಸ್ಥಾನ ಸಿಗುತ್ತೆ. ನಮ್ಮ ಚಾನ್ಸಲರ್ ಸರ್ ಶ್ಯಾಮರಾಜು ಸರ್ ಅವರ ಪ್ರೋತ್ಸಾಹದಿಂದ ಈ ಒಂದು ಸಂಸ್ಥೆ, ಈ ಒಂದು ಸಂಶೋಧನಾ ಕೇಂದ್ರ ಉತ್ಪನ್ನವಾಗಿದೆ. ಇನ್ನೂ ಒಂದು ಲೆವೆಲ್ಗೆ ತೊಗೊಂಡೋಗ್ತೀವಿ ಅಂತ ಆಶಿಸ್ತಾ ನನ್ನ ಕೃತಜ್ಞತೆಗಳು ಮತ್ತು ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ರೇವಾ ಯೂನಿವರ್ಸಿಟಿಯ ಕ್ಯಾಂಪಸ್ಗೆ ನಾವು ಬಂದಾಗಲೇ ನಮಗೆ ಗೊತ್ತಾಗುತ್ತೆ ಆರ್ಕಿಟೆಕ್ಚರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇವರು ನೀಡ್ತಾರೆ ಅಂತ. ಅಂಥದ್ರಲ್ಲಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಇಲ್ಲೇ ಓದಿದ್ರೆ ಇನ್ನೆಷ್ಟು ಇಂಪಾರ್ಟೆನ್ಸ್ ಸಿಗ್ಬೋದು ಅಲ್ವಾ? ಸೊ ಈ ಒಂದು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ರೇವಾ ಯೂನಿವರ್ಸಿಟಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಲ್ಲಿನ ಡೈರೆಕ್ಟರ್ ಆದಂತಹ ಸುಧೀರ್ ಆಚಾರ್ಯ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ
ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಹೆಸರಲ್ಲೇ ಒಂದು ಬ್ಯೂಟಿ ಇದೆ ಸರ್. ಆರ್ಕಿಟೆಕ್ಚರ್ ಅಂದ್ರೇ ಒಂದು ಬ್ಯೂಟಿ ಇರುತ್ತೆ. ಯಾಕಂದರೆ ದೇಶದಾದ್ಯಂತ 40 ಮಿಲಿಯನ್ ಏಕರ್ಸ್ ಆಫ್ ಲ್ಯಾಂಡನ್ನ ಡೆವಲಪ್ ಮಾಡಿದ್ದಾರೆ ಅವರು. ಸೊ ಅಷ್ಟೊಂದು ದೊಡ್ಡ ಸಂಸ್ಥೆ ಇಲ್ಲಿ ಸಪೋರ್ಟಿವ್ ಆಗಿ ನಿಂತಿದೆ ಅಂದರೆ ಡೆಫಿನೆಟ್ಲಿ ಮಕ್ಕಳಿಗೆ ಬಹಳನೇ ಅಡ್ವಾಂಟೇಜ್ ಇದೆ. ಸೊ ಈ ಒಂದು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಯಾವಾಗ ಶುರುವಾಯಿತು, ಇಲ್ಲಿನ ಒಂದು ಫೆಸಿಲಿಟೀಸ್ ಬಗ್ಗೆ ತಿಳಿಸ್ಕೊಡಿ ಸರ್. 2015 ಸ್ಟಾರ್ಟ್ ಆದದ್ದು ಜಸ್ಟ್ ಬಿಕಾಸ್ ನಮಗೆ ದಿವ್ಯಶ್ರೀಯಿಂದ ತುಂಬಾ ಸಪೋರ್ಟ್ ಇತ್ತು. ಪ್ರತಿ ಪೇರೆಂಟ್ಸು ಕಾಲೇಜಿಗೆ ಬಂದಾಗ ಫಸ್ಟ್ ಕ್ವಶನ್ ಕೇಳೋದು ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಎಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳ್ಕೊಂಡು. ದಿವ್ಯಶ್ರೀ ಅವರು ಏನು ಮಾಡಿದ್ದಾರೆ ಅಂದರೆ ಪ್ರತಿ ಸೈಟಲ್ಲಿ ಒಂದು ಕ್ಲಾಸ್ ರೂಮ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಮಕ್ಕಳು ಅಲ್ಲಿ ಹೋಗಿ ಕಲಿಯುವ ಹಾಗೆ ಅಥವಾ ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ಆಗಿ ನೋಡುವ ಹಾಗೆ. ಸೊ ಅದನ್ನೆಲ್ಲ ಒಂದು ಬ್ಯಾಕ್ಗ್ರೌಂಡನ್ನು ಅವರೆಲ್ಲ ಥಿಂಕ್ ಮಾಡಿಕೊಂಡು ಆರ್ಕಿಟೆಕ್ಚರ್ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ನಮ್ಮ ಮಕ್ಕಳಿಗೆ ಒಂದು ತುಂಬಾ ಅಡ್ವಾಂಟೇಜು. ಪ್ರಾಕ್ಟಿಕಲ್ ಆಗಿ ಲರ್ನ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಸಿಗ್ತದೆ. ಮೋಸ್ಟ್ ಆಫ್ ದ ಫ್ಯಾಕಲ್ಟೀಸ್ ಆರ್ ವೆಲ್ ಕ್ವಾಲಿಫೈಡ್ ನಮ್ಮಲ್ಲಿ. ಈವನ್ IITಯಿಂದ ಬಂದವರು ಇದ್ದಾರೆ ಟೀಚಿಂಗಿಗೆ. ಸೊ ಎಲ್ಲ ಫ್ಯಾಕಲ್ಟಿಯವರು ಒಂದೊಂದು ಫೀಲ್ಡಲ್ಲಿ ಸ್ಪೆಷಲೈಸೇಷನ್ ಇದ್ದಾರೆ. ಕೆಲವರು ಎನ್ವೈರ್ಮೆಂಟಲ್ ಇದ್ದಾರೆ, ಕೆಲವರು ಡಿಜಿಟಲ್ ಆರ್ಕಿಟೆಕ್ಚರ್ ಇದ್ದಾರೆ, ಕೆಲವರು AI ಸ್ಪೆಷಲೈಸೇಷನ್ ಇದ್ದಾರೆ. ಸೊ ಎಲ್ಲ ಥರದ ಒಂದು ಎಕ್ಸ್ಪೋಜರ್ ಮಕ್ಕಳಿಗೆ ಸಿಗುತ್ತೆ ಇಲ್ಲಿ. ಸೊ ಪೇರೆಂಟ್ಸಿಗೆ ಮೇಯ್ನ್ ಕನ್ಸರ್ನ್ ಇದ್ದದ್ದು ಇಲ್ಲಿ ನಮ್ಮಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ ಅವರಿಗೆ. ಎಲ್ಲೇ ಹೋದರೂ ಯಾವುದೇ ಫೀಲ್ಡಲ್ಲಾದರೂ ಎಲ್ಲರೂ ಕಾನ್ಸಂಟ್ರೇಟ್ ಮಾಡೋದು AI ಎಲ್ಲ ಕಡೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ಮ ಒಂದು ಆರ್ಕಿಟೆಕ್ಚರ್ ಸ್ಕೂಲಲ್ಲಿ? ನಮ್ಮ ರೇವಾ ಯೂನಿವರ್ಸಿಟಿಯಲ್ಲಿ ಸ್ಕೂಲ್ ಆಫ್ ಆರ್ಕಿಟೆಕ್ಚರಲ್ಲಿ ಪರ್ಟಿಕ್ಯುಲರ್ಲಿ ನಾವು ಪ್ರತಿಯೊಂದು ಏನು ನಾವು ಕಲಿಸಿಕೊಡ್ತೇವೆ ಅದೆಲ್ಲ ಫ್ಯೂಚರ್ ರೆಡಿಯಾಗಿರುತ್ತೆ. ಅಂತ ಹೇಳಿದ್ರೆ ಫ್ಯೂಚರಲ್ಲಿ ಏನು ಬೇಕು ಮಕ್ಕಳಿಗೆ. ಯಾಕಂದರೆ 5 ವರ್ಷದ ಒಂದು ಕೋರ್ಸು ನಾವು ಇವತ್ತು ಏನು ಸಿಲೆಬಸ್ ಮಾಡಿರ್ತೀವಿ ಅದು 5 ವರ್ಷದ ನಂತರ ಹಳೇದಾಗ್ಬೋದು. ಸೊ ಅದಕ್ಕೋಸ್ಕರ ಎಲ್ಲ ಸಿಲೆಬಸ್ ಮಾಡುವಾಗ ನಾವು ಏನು ಮಾಡ್ತೀವಿ, ಫ್ಯೂಚರಿಗೆ ಏನು ಬೇಕು ಅದಕ್ಕೆ ಬೇಕಾದ ರಿಸರ್ಚ್ ಎಲ್ಲ ಮಾಡಿಕೊಂಡು ನಾವು ನಮ್ಮದು ಪ್ರೈವೇಟ್ ಯೂನಿವರ್ಸಿಟಿ ಆದ ಕಾರಣ ನಮಗೆ ತುಂಬಾ ಆಪರ್ಚುನಿಟಿ ಇದೆ. ಪ್ರತಿ ಸಲ ಆ ಸಿಲೆಬಸನ್ನು ಅಪ್ಗ್ರೇಡ್ ಮಾಡಿ ಮಾರ್ಕೆಟಿಗೆ ಏನು ಬೇಕು, ನಾವು ಯಾವ ಥರ ಸ್ಕಿಲ್ ಬೇಕು ಅದನ್ನು ನಾವು ಮಕ್ಕಳಿಗೆ ಕಲಿಸ್ಕೊಡ್ತೇವೆ. ಆ ಥರ ನೋಡಿದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ನಾವು AI ಇಂಟಿಗ್ರೇಷನ್ ಮಾಡಿದ್ದೇವೆ. ಮತ್ತು ನಮ್ಮ ಚಾನ್ಸಲರ್ನ ಮೇಯ್ನ್ ವಿಷನ್ ಅಂತ ಹೇಳಿದ್ರೆ AI ಇಂಟಿಗ್ರೇಷನ್ ಹೋಲ್ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳ್ಕೊಂಡು. ಸೊ ಅದನ್ನು ನಾವು ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದೇವೆ. ಎವ್ರಿ ಇಯರ್ ದೆರ್ ವಿಲ್ ಬಿ ಸಿಲೆಬಸ್ ಅಪ್ಡೇಟ್ ಮಾಡಿ ಮಕ್ಕಳಿಗೆ ಏನು ಬೇಕು ಅದನ್ನು ನಾವು ಕಲಿಸಿಕೊಡ್ತಿದ್ದೇವೆ. ಸೊ ಮಕ್ಕಳು ಇಲ್ಲಿ ಕಲಿತವರು ಆಲ್ವೇಸ್ ದೆ ವಿಲ್ ಬಿ ಫ್ಯೂಚರ್ ರೆಡಿ. ಸೊ ಅದರ ಬಗ್ಗೆ ಯಾವ ಟೆನ್ಷನ್ನು ಬೇಡ ಅಂತ ಹೇಳ್ಕೊಂಡು. ಸೊ ದ್ಯಾಟ್ ಈಸ್ ಅನ್ ಅಮೇಝಿಂಗ್ ಪಾಯಿಂಟ್ ಸರ್. ಫ್ಯೂಚರ್ ರೆಡಿ ಅನ್ನೋವಂಥದ್ದು ಒಂದು ಏನಿದೆ ಅಲ್ಲ, ಸೊ ಪ್ರತಿಯೊಬ್ಬರು ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಯಾಕಂದರೆ ಕೆಲಸ ಮಾಡೋ ಟೈಮಿಗೆ ಓದಿದ್ದೆಲ್ಲ ಹಳೇದಾಗ್ಬಿಟ್ರೆ ಅವರಿಗೆ ಜಾಬ್ ಸಿಗೋದಿಲ್ಲ. ಸೊ ಅಂಥ ಚಿಂತೆ ಅಂತೂ ಇಲ್ಲಿ ಇರೋದಿಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ರೇವಾ ಯೂನಿವರ್ಸಿಟಿ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಡೋದಕ್ಕೆ ರೇವಾ ಬಿಸ್ನೆಸ್ ಸ್ಕೂಲ್ನ ಡೀನ್ ಆದಂತಹ ಡಾಕ್ಟರ್ ಶುಭಾ ಅವರು ನಮ್ಮ ಜೊತೆ ಇದ್ದಾರೆ. ಮ್ಯಾಮ್ ನಮಸ್ತೆ, ವೆಲ್ಕಮ್. ನಮಸ್ತೆ ಮ್ಯಾಮ್. ರೇವಾ ಯೂನಿವರ್ಸಿಟಿ ಅಂದರೆ ಬಹಳಷ್ಟು ಕೋರ್ಸ್ಗಳು ಇಲ್ಲಿದೆ. ಇನ್ನು ಯೂನಿಕ್ ಕೋರ್ಸ್ಗಳ ಬಗ್ಗೆ ಮಾತಾಡೋದಾದರೆ ಯಾವೆಲ್ಲ ಯೂನಿಕ್ ಕೋರ್ಸಸ್ ಇಲ್ಲಿ ಲಭ್ಯ ಇದೆ ತಿಳಿಸ್ಕೊಡಿ. ಬಹಳಷ್ಟು ಸರಿ ನಮ್ಮನ್ನು ಪೇರೆಂಟ್ಸು ಸ್ಟೂಡೆಂಟ್ಸ್ ಈ ಪ್ರಶ್ನೆನ ಕೇಳ್ತಾರೆ, ಯುನೀಕ್ ಕೋರ್ಸಸ್ ಯಾವುದು ಅಂತ. ಎಲ್ಲ ಕೋರ್ಸೂ ಯುನೀಕ್ ಕೋರ್ಸೇನೆ. ಯಾಕೆ ಅಂದರೆ ನಾವು ಪ್ರತಿ ವರ್ಷ ನಾವು ನಮ್ಮ ಪ್ರೋಗ್ರಾಮ್ಸ್ನ ನಾವು ಆಫರ್ ಮಾಡೋಕ್ಕೆ ಮುಂಚೆ ನಾವು ಅದರಲ್ಲಿ ಯುನೀಕ್ನೆಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಈಗ ಹೇಗೆ ಎಲ್ಲ ಬದಲಾವಣೆಗಳಾಗ್ತಿದೆ ಅದೇ ರೀತಿಯಲ್ಲಿ ನಾವು ಸಿಲೆಬಸ್ಸಲ್ಲಿ ಸಹ ಬದಲಾವಣೆಗಳನ್ನ ತರಬೇಕಾಗತ್ತೆ. ಈಗ ಟೆಕ್ನಾಲಜಿ ಇರಬಹುದು, ಕರಿಕ್ಯುಲಮ್ ಇರಬಹುದು, ನಾವೇನು ಕಳೆದ ವರ್ಷದಲ್ಲಿ ಏನು ಓದಿಸಿದ್ದೀವಿ ಅದನ್ನೇ ನಾವು ಹೇಳಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಪ್ರತಿ ವರ್ಷ ನಮ್ಮ ಒಂದು ಕರಿಕ್ಯುಲಮ್ ಇರ್ಬೋದು, ಅಕಾಡೆಮಿಕ್ ಆಫರಿಂಗ್ಸ್ ಇರ್ಬೋದು, ಅದರಲ್ಲಿ ಒಂದು ಯುನೀಕ್ ಆಫರಿಂಗ್ನ ಎಲ್ಲ ಪ್ರೋಗ್ರಾಮ್ಸಲ್ಲೂ ನಾವು ಹೇಗೆ ಆ್ಯಡ್ ಮಾಡ್ಬೋದು ಅನ್ನೋದನ್ನೇ ನಾವು ಆಲೋಚನೆ ಮಾಡ್ತೀವಿ. ಈಗ ಎಮರ್ಜಿಂಗ್ ಟೆಕ್ನಾಲಜೀಸ್, ಈಗ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ, ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಇದೆ, ಎಲ್ಲ ಬ್ರಾಂಚಸಲ್ಲಿದೆ. ಕಂಪ್ಯೂಟರ್ ಸೈನ್ಸಲ್ಲಿದೆ, ಕಂಪ್ಯೂಟಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಸಿವಿಲ್, ಮೆಕ್ಯಾನಿಕಲ್, ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಸೊ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಂದರೆ ಇದರಲ್ಲೂ ಸಹ ಟೆಕ್ನಾಲಜಿಯನ್ನು ಬಳಸಿ ಹೇಗೆ ಅಗ್ರಿಕಲ್ಚರ್ ಮಾಡಬಹುದು ಅನ್ನೋ ರೀತಿಯಲ್ಲಿ. ಆರ್ಕಿಟೆಕ್ಚರ್ ಇರಬಹುದು, ಡಿಸೈನ್ ಕೋರ್ಸಸ್ ಇರಬಹುದು, ಕಾಮರ್ಸ್, ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಸ್ಕೂಲ್, ಸೈಕಾಲಜಿ, ಜರ್ನಲಿಸಮ್, ಪರ್ಫಾರ್ಮಿಂಗ್ ಆರ್ಟ್ಸ್, ಲೀಗಲ್ ಸ್ಟಡೀಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಸೈನ್ಸ್ ಪ್ರೋಗ್ರಾಮ್ಸ್, ಅಪ್ಲೈಡ್ ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸಸ್. ಪ್ರತಿಯೊಂದು ಪ್ರೋಗ್ರಾಮ್ಸಲ್ಲೂ ಕೂಡ ಒಂದು ಯುನೀಕ್ನೆಸ್ನ ತರಬೇಕು ಅಂತಂದರೆ ಆಗ ಏನು ಎಮರ್ಜಿಂಗ್ ಟೆಕ್ನಾಲಜೀಸ್ ಇದೆ ಮತ್ತು ಎಮರ್ಜಿಂಗ್ ಸ್ಪೆಷಲೈಸೇಷನ್ಸ್ ಏನಿದೆ
ಇದನ್ನು ನಾವು ಆಫರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಮಕ್ಕಳಿಗೆ ಹೇಗೆ ಕೊಡಬಹುದು ಅನ್ನೋ ರೀತಿಯಲ್ಲಿ ನಮ್ಮ ಅಕಾಡೆಮಿಕ್ ಆಫರಿಂಗ್ಸ್ನ ನಾವು ತಯಾರು ಮಾಡ್ಕೊಂಡಿದ್ದೀವಿ. ಓಕೆ, ಇನ್ನು ಬಹಳಷ್ಟು ಕೋರ್ಸ್ಗಳ ಬಗ್ಗೆ ಎಲ್ಲ ಹೇಳ್ತಾ ಹೋದ್ರಿ. ಇನ್ನು ಏನಂದರೆ ಈಗ PU ಮುಗಿಸಿರ್ತಾರೆ ಅಥವಾ ಡಿಪ್ಲೊಮಾ ಮಾಡಿರ್ತಾರೆ, ಸೊ ಅವ್ರೀಗ ರೇವಾ ಯೂನಿವರ್ಸಿಟಿ ಸೇರಬೇಕು ಅಂತ ಅವರೊಂದು ಥಾಟ್ ಇರುತ್ತೆ. ಅವರು ಯಾವ ಕ್ರೈಟೀರಿಯಾ ಮುಖಾಂತರ ಅಥವಾ ಹೇಗೆ ರೇವಾ ಯೂನಿವರ್ಸಿಟಿನ ಅವರು ಸೇರ್ಕೋಬೋದು? ಫಸ್ಟ್ ಅವ್ರಿಗೆ ಫೋಕಸ್ ಮಾಡಬೇಕಾಗಿರೋದು, ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅವರ ಎಕ್ಸಾಮ್ಸ್, PUC ಎಕ್ಸಾಮಿನೇಷನ್ಸ್, ಅದ್ರ ಮೇಲೆ ಫೋಕಸ್ ಮಾಡಬೇಕು. ನಮ್ಮಲ್ಲಿ PU ಅಂತ ಹೇಳ್ತೀವಿ, ಬೇರೆ ಕಡೆ ಅದನ್ನ 12th ಅಂತ ಹೇಳ್ತಾರೆ, +2 ಅಂತ ಹೇಳ್ತಾರೆ. ಫಸ್ಟ್ ಫೋಕಸ್ ಅದ್ರ ಮೇಲೆ ಇರಬೇಕಾಗತ್ತೆ. ಇದರೊಟ್ಟಿಗೆ ಖಂಡಿತವಾಗ್ಲೂ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಪ್ರಿಪರೇಷನ್ಸ್ ಇದ್ದೇ ಇರುತ್ತೆ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಅಗೇನ್ ಅವರು ಯಾವ ಒಂದು ಕೋರ್ಸ್ನ ಆಯ್ಕೆ ಮಾಡ್ಕೊಳ್ತಾರೆ ಅದಕ್ಕೆ ಬೇಕಾಗಿರುವಂಥ ಒಂದು ಸಿದ್ಧತಾ ಪರೀಕ್ಷೆಗಳು ಇರುತ್ತೆ, ದಟ್ ಈಸ್ ಎಕ್ಸಾಮಿನೇಷನ್. ಸೊ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೇಕು. ಎಂಟ್ರೆನ್ಸ್ ಎಕ್ಸಾಮ್ಸ್ನ ತೊಗೊಳ್ಬೇಕಾಗತ್ತೆ. AI ಅನ್ನುವಂಥದ್ದು, ಸೊ ಈಗ ಎಲ್ಲಿ ಹೋದರೂ ಕೂಡ ಅದು ಸಿಕ್ಕಾಪಟ್ಟೆ ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ ಅಂದರೆ ತಪ್ಪಾಗಲ್ಲ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ರೇವಾ ಯೂನಿವರ್ಸಿಟಿ ಬಹಳಷ್ಟು ಇಂಪಾರ್ಟೆನ್ಸ್ನ ನೀಡ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಖಂಡಿತ. ಇವತ್ತು ಇಡೀ ಪ್ರಪಂಚನೇ AI ಬಗ್ಗೆ ಮಾತಾಡ್ತಾ ಇದೆ. ರೇವಾ ಮಾತ್ರ ಅಲ್ಲ, ಎಲ್ಲಿ ಕೇಳಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಮಾತಾಡೋದು ಮಾತ್ರ ಅಲ್ಲ, ನಾವು ಇದ್ರ ಬಗ್ಗೆ ಇನ್ಡೆಪ್ತ್ ನಾಲೆಡ್ಜ್ ನಮಗೆ ಇರಬೇಕು. ಬಹಳ ಜನ ಇದು ಮುಖ್ಯ ಅಂತ ಹೇಳ್ತಾರೆ, ಬಟ್ ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕಾಗಿ ನಮ್ಮ ಯೂನಿವರ್ಸಿಟಿಯಿಂದ ಕಳೆದ 1 ವರ್ಷದಿಂದ ನಾವು ಇದ್ರ ಬಗ್ಗೆ ನಮ್ಮ ವೈಸ್ ಚಾನ್ಸಲರ್ ಅವರ ನೇತೃತ್ವದಲ್ಲಿ ಒಂದು AI ಟಾಸ್ಕ್ ಫೋರ್ಸ್ ಟೀಮ್ ಅಂತ ಮಾಡ್ಕೊಂಡಿದ್ದಾರೆ. ಈ ಎಂಟೈರ್ ಟೀಮ್ ಅವರು 1 ವರ್ಷದಿಂದ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. AI ಫಸ್ಟ್ ಯೂನಿವರ್ಸಿಟಿ ಅಂತ ನಾವು ಹೇಳ್ತೀವಿ ರೇವಾದಲ್ಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನು AI ಫಸ್ಟ್ ಇವ್ರು ಮಾತ್ರ ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲ ನಮ್ಮ ಅರ್ಥ. ಅಂದರೆ ನಮ್ಮ ಎಲ್ಲ ಆ್ಯಕ್ಟಿವಿಟೀಸಲ್ಲೂ, ಅಕಾಡೆಮಿಕ್ಸ್ ಇರ್ಬೋದು, ಅದರ್ ಆ್ಯಕ್ಟಿವಿಟೀಸಲ್ಲಿ ನಾವು AI-ನೇ ಮುಂದಿಟ್ಕೊಂಡು, ಅದೇ ಅರ್ಥ ಅದರದ್ದು AI ಫಸ್ಟ್ ಯೂನಿವರ್ಸಿಟಿ ಅಂದರೆ. ಸೊ ಅದನ್ನು ನಾವು ಮುಂದಿಟ್ಕೊಂಡು ನಮ್ಮ ಎಲ್ಲ ಚಟುವಟಿಕೆಗಳನ್ನ ನಾವು ಯೂನಿವರ್ಸಿಟಿಯಲ್ಲಿ ಮಾಡ್ತಾ ಇದ್ದೀವಿ. ಇದು ಮಾತ್ರ ಅಲ್ಲ, ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು AI ಫೆಸ್ಟ್ ಅಥವಾ AI ಅವೇರ್ನೆಸ್ ವೀಕ್ ಅಂತ ಕೂಡ ಮಾಡಬೇಕು ಅಂತಿದ್ದೀವಿ. ಫಸ್ಟ್ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿನ ಕೊಡಬೇಕು ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೆ. ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಮಾಡ್ಕೊಳ್ಬೇಕು. ಆ ಒಂದು ದಿಟ್ಟಿನಲ್ಲಿ ನಾವು ಎಲ್ಲ ಇದನ್ನು ಮಾಡ್ತಾ ಇದ್ದೀವಿ. ಓಕೆ, ಇನ್ನು ಓವರ್ ಆಲ್ ಹೇಳೋದಾದರೆ ಮ್ಯಾಮ್, ರೇವಾ ಯೂನಿವರ್ಸಿಟಿಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಸಿಗುವಂಥ ಫೆಸಿಲಿಟೀಸ್ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಒಂದು ಯೂನಿವರ್ಸಿಟಿ ಅಂದರೆ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಬರೀ ಒಂದು ಡಿಗ್ರಿ ತೊಗೊಂಡು ಹೋಗುವಂಥದ್ದಾಗಿರಲ್ಲ. ಖಂಡಿತ ಅದರಲ್ಲಿ ಬಹಳಷ್ಟು ವಿಚಾರಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಕರಿಯರ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಇದೆ. ಬಹಳಷ್ಟು ಕಡೆ ಏನು ಅಂದರೆ ಕ್ಯಾಂಪಸ್ಗೆ ಕಂಪನೀಸ್ ಬರ್ತಾರೆ, ಇಂಟರ್ವ್ಯೂಸ್ ನಡೆಯುತ್ತೆ, ಪ್ಲೇಸ್ಮೆಂಟ್ ಆಗುತ್ತೆ. ನಮ್ಮಲ್ಲಿ ಅದು ಮಾತ್ರ ಅಲ್ಲ, ಎಂಪ್ಲಾಯಬಿಲಿಟಿ ಟ್ರೈನಿಂಗ್ ಅಂತ ಸಹ ನಾವು ಕೊಡ್ತೀವಿ. ಅದು ಫಸ್ಟ್ ಸೆಮಿಸ್ಟರಿಂದ ಎಲ್ಲ ಪ್ರೋಗ್ರಾಮ್ಸ್ಗೆ ನಮಗೆ ಟ್ರೈನಿಂಗ್ ಪಾರ್ಟ್ನರ್ಸ್ ಇದ್ದಾರೆ, ಅವ್ರ ಜೊತೆ ನಾವು ಅಸೋಸಿಯೇಟ್ ಆಗಿದ್ದೀವಿ. UIIC ಅಂತ ಇದೆ, ಯೂನಿವರ್ಸಿಟಿ ಇಂಡಸ್ಟ್ರಿ ಇಂಟ್ರಾಕ್ಷನ್ ಸೆಂಟರ್ ಅಂತ. ಅಲ್ಲಿ ರೇವಾ ನೆಸ್ಟ್ ಇದೆ. ಅಲ್ಲಿ ಮೋಸ್ಟ್ ಆಫ್ ಈಗ ಎಷ್ಟೋ ಜನ ಬ್ಯಾಂಗ್ಳೂರು ಬಂದು ಸ್ಟಾರ್ಟಪ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಅವ್ರದ್ದೇ ಆದಂಥ ಒಂದು ಸ್ಟಾರ್ಟಪ್ ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಅಂಥ ಮಕ್ಕಳಿಗೆ ಒಳ್ಳೊಳ್ಳೆ ಐಡಿಯಾಸ್ ಇದೆ. ಸೊ ಅವ್ರನ್ನ ಮೆಂಟರ್ ಮಾಡ್ತಾರೆ, ಅವರಿಗೆ ಬೇಕಾದಂಥ ಏನೇನು ಎಜುಕೇಟ್ ಮಾಡ್ಬೋದು ಅವರಿಗೆ. ಮತ್ತು ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ನಮ್ಮ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ. ಸೊ ಸ್ವಂತವಾಗಿ ಏನಾದರೂ ಮಕ್ಕಳು ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೂ ಸಹ ಎಲ್ಲ ರೀತಿಯಾದಂಥ ಒಂದು ಫೆಸಿಲಿಟಿ ನಮ್ಮ ಯೂನಿವರ್ಸಿಟಿಯಲ್ಲಿದೆ. ಇನ್ನು ಕೊನೆಯದಾಗಿ ಕೇಳೋದಾದರೆ ಮ್ಯಾಮ್, ರೇವಾ ಯೂನಿವರ್ಸಿಟಿ ಬೇರೆ ಸಂಸ್ಥೆಗಳಿಗಿಂತ ಎಷ್ಟು ಯೂನಿಕ್ ಆಗಿ ನಿಲ್ಲುತ್ತೆ? ಸೊ ಯೂನಿಕ್ನೆಸ್ ಬಗ್ಗೆ ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕು ಅಂತಂದರೆ, ನಮ್ಮಲ್ಲಿರುವಂಥ ಒಂದು ಕಲ್ಚರ್ ಅಂತ ಹೇಳ್ಬೋದು. ಮತ್ತು ಎಷ್ಟೋ ಸಂಸ್ಥೆಗಳಲ್ಲಿ ಒಂದು ಅಟಾನಮಿ ಅನ್ನೋದು ಇರಲ್ಲ. ನಮ್ಮ ಅಪ್ಬ್ರಿಂಗಿಂಗ್, ಯಾಕಂದರೆ ನಾನಿಲ್ಲಿ ಆಲ್ಮೋಸ್ಟ್ ಈಗ 2 decades 20 years ನಾನು ಇದೇ ಸಂಸ್ಥೆಯಲ್ಲಿ ನಾನು ಹೇಳಬೇಕಂದ್ರೆ ಕಾಲ ಕಳೆದಿದ್ದೀನಿ. ಒಂದು ನಾವು ಆ್ಯಸ್ ಅ ಪರ್ಸನ್ ನಾವು ಇವಾಲ್ವ್ ಆಗಿದ್ದೀವಿ, ಬೆಳೆದಿದ್ದೀವಿ. ನಾನು ಟೀಚರಾಗಿ ಬಂದೆ, ನನಗೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಇಲ್ಲಿ ಕಲ್ತ್ಕೊಂಡು ಇವತ್ತು ಐ ಆಮ್ ಆಲ್ಸೋ ಅ ಟ್ರಾನ್ಸ್ಫಾರ್ಮ್ಡ್ ಇಂಡಿವಿಜುವಲ್ ಅಂತ ನಾವು ಹೇಳಬಹುದು. ಸೊ ಇಲ್ಲಿ ಒಂದು ಎಂಪವರ್ ಮಾಡ್ತಾರೆ ನಮ್ಮನ್ನು. ನಾವು ಇಲ್ಲಿ ಒಂದು ಡಿಸಿಷನ್ಸ್ ತೊಗೊಳ್ಬೋದು. ಬಹಳಷ್ಟು ಜನ ಲೀಡರ್ಸ್ ಆಗಿದ್ದೀವಿ ನಾವಿಲ್ಲಿ. ಆ ಒಂದು ವಾತಾವರಣನ ಕ್ರಿಯೇಟ್ ಮಾಡಿದೆ. ಸೊ ಇಟ್ಸ್ ಅ ಹೋಮ್ ಅವೇ ಫ್ರಮ್ ಹೋಮ್ ಅಂತಲೇ ಹೇಳಬಹುದು. ನಮಗೆ ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ರೇವಾ ಅನ್ನೋದು. ಸೊ ಇಲ್ಲಿ ಕಲ್ಚರ್ ಅನ್ನೋದೇ ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು.
ಇನ್ನು ಡಾಕ್ಟರ್ ಪಿ ಶ್ಯಾಮರಾಜು ಸರ್ ಅವರೇ ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದ ಹಾಗೆ. ಸೊ ಬಹಳಷ್ಟು ಕನಸುಗಳು ಕಾಣ್ತಾ ಇರ್ತಾರೆ. ಅವ್ರನ್ನ ನೋಡ್ತಾ ಇದ್ರೇ ಒಂದು ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಸೊ ಆ ಕನಸುಗಳನ್ನು ನನಸು ಮಾಡೋದ್ರಲ್ಲಿ ಫ್ಯಾಕಲ್ಟೀಸ್ ಪಾತ್ರ ಏನಿರುತ್ತೆ ಮ್ಯಾಮ್? ಈ ಒಂದು ಸಂಸ್ಥೆ ಹೇಗೆ ಸೃಷ್ಟಿಯಾಯಿತು ಅಂದರೆ, ಇದು ಒಬ್ಬರ ಸರ್ ಅವರ ಲೇಟ್ ವೈಫ್ ಅವರ ಕನಸಾಗಿತ್ತು. ಅವ್ರು ಅಷ್ಟು ಎಜುಕೇಟೆಡ್ ಆಗಿರಲಿಲ್ಲ. ಸೊ ಅವರು ಹೆಣ್ಮಕ್ಳಿಗೆ ಸ್ಪೆಷಲಿ ಅವ್ರನ್ನ ಎಜುಕೇಟ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿತ್ತು. ಮತ್ತು ಒಂದು ವಿದ್ಯಾಸಂಸ್ಥೆನ ನಾವು ತಗೊಳ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಸೊ ಆ ಒಂದು ಕನಸನ್ನು ನನಸು ಮಾಡಬೇಕು, ಮತ್ತು ಇಲ್ಲಿ ವಿದ್ಯಾಭ್ಯಾಸನ ನೀಡಬೇಕು, ಈ ಮೂಲಕ ನಾವು ಸೊಸೈಟಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೇವಾ ಸ್ಟಾರ್ಟ್ ಆಯಿತು. ರೇವಾ ಅನ್ನೋದ್ರಲ್ಲೇನೆ ರುಕ್ಮಿಣಿ ಎಜುಕೇಷನ್ ವಿಷನ್ ಅಕಾಡೆಮಿ ಅವ್ರ ಹೆಸರು ಇನ್ವಾಲ್ವ್ ಇದೆ. ಅದರಲ್ಲೇ ಒಂದು ಡೀಪ್ ಥಾಟ್ ಅನ್ನೋದಿದೆ, ಒಂದು ಡಿವಿನಿಟಿ ಅನ್ನೋದಿದೆ, ಒಂದು ಡ್ರೀಮ್ ಅನ್ನೋದು ಒಂದಿದೆ, ಕನಸು ಅನ್ನೋದಿದೆ. ಖಂಡಿತ ಇವತ್ತು ಇದು ನಮ್ಮ ಚಾನ್ಸಲರ್ ಸರ್ದು ಮಾತ್ರ ಕನಸಾಗಿಲ್ಲ. ಇವತ್ತು ಪ್ರತಿಯೊಬ್ಬರೂ ಸಹ ನಾವು ಈ ಕನಸಲ್ಲಿ ನಮ್ಮ ಪಾತ್ರನೂ ಸಹ ನಾವು ನೋಡ್ತೀವಿ. ಪ್ರತಿಯೊಬ್ಬರೂ ಇದರಲ್ಲಿ ಹೇಗೆ ನಾವು ಒಂದು ವ್ಯಾಲ್ಯೂ ಆ್ಯಡ್ ಮಾಡ್ಬೋದು, ನಾವು ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಈ ಸಂಸ್ಥೆನ ಮುಂದಕ್ಕೆ ಹೇಗೆ ತೊಗೊಂಡು ಹೋಗ್ಬೋದು. ಯಾಕಂದರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ನಾವು ಡಿಫ್ರೆಂಟ್ ಜನ್ರೇಷನ್ಸ್ನ ನೋಡ್ತೀವಿ. ಬೇರೆ ಬೇರೆ ವಯಸ್ಸಿನವ್ರು ಇರ್ತಾರೆ. ಪ್ರತಿಯೊಬ್ಬರೂ ಸಹ ನಾವು ಏನು ಮಾಡಬಹುದು, ಏನು ಒಳ್ಳೇದು ಮಾಡ್ಬೋದು, ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತೊಗೊಂಡು ಹೋಗ್ಬೋದು, ಇಂಥ ಒಂದು ವಿಷನ್ ಇಟ್ಕೊಂಡಿರೋ ಯಂಗ್ಸ್ಟರ್ಸ್ ಇದ್ದಾರೆ, ಓಲ್ಡ್ ಟೈಮರ್ಸು ಇದ್ದಾರೆ. ಎಲ್ಲರೂ ಸಹ ಆ ಒಂದು ಕನಸಿನ ಕಡೆಗೆ ಇನ್ನೂ ಹೆಚ್ಚೆಚ್ಚಾಗಿ ಬೆಳಿಬೇಕು ಅನ್ನೋದೇ ನಮ್ಮ ರೇವಾ ಯೂನಿವರ್ಸಿಟಿ. ನಮ್ಮ ಮಕ್ಕಳು ಯಾವ ಒಂದು IITs, IIM ಬಹಳಷ್ಟು ಕೋರ್ಸಸ್ ನಮ್ಮಲ್ಲಿ ಕೊಟ್ಟು ಅಫೋರ್ಡಬಲ್ ಮಾಡಬೇಕು, ಆಕ್ಸೆಸಬಲ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಎಜುಕೇಷನ್ನ ನಾವು ಕೊಡಬೇಕು, ಗ್ಲೋಬಲಿ ನಾವು ರೆಕಗ್ನೈಸ್ ಆಗಬೇಕು. ಇದೇ ಪ್ರತಿಯೊಬ್ಬರು ಇಲ್ಲಿ ಟೀಚಿಂಗ್ ಇರ್ಬೋದು ಅಥವಾ ಸಪೋರ್ಟಿಂಗ್ ಸ್ಟಾಫ್ ಮೆಂಬರ್ಸ್ ಇರ್ಬೋದು, ಪ್ರತಿಯೊಬ್ಬರ ವಿಷನ್ ಕೂಡ ಅದೇ ಆಗಿದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟೊತ್ತು ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು ಮೇಡಮು. ಆ್ಯಂಡ್ ನನಗೆ ಒಟ್ಟಿನಲ್ಲಿ ರೇವಾ ಯೂನಿವರ್ಸಿಟಿ ಅಂತ ಅಂದ ತಕ್ಷಣವೇ ಬಹಳನೇ ಖುಷಿ ಆಗುತ್ತೆ. ನೀವು ಕೂಡ ವಿಷಯಗಳನ್ನ ತಿಳ್ಕೊಂಡ್ರಿ ಅಂತ ಭಾವಿಸ್ತೀನಿ.